ಪ್ರೈಸ್ ದ ಲಾರ್ಡ್. ಕ್ರಿಸ್ತನಲ್ಲಿ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಶ್ರೀ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಶುಭ ವಂದನೆಗಳು. ಈ ದಿನದ ದೇವರ ವಾಕ್ಯ ಯೋಹಾನನು ಬರೆದ ಸುವಾರ್ತೆ 7ನೇ ಅಧ್ಯಾಯ 37ನೇ ವಚನ. ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ಜಾನ್ 7:37. Whoever is thirsty should come to me and drink. ಹಸಿವು, ದಾಹ, ಬಳಲುವಿಕೆ, ದಣಿವು ಇವೆಲ್ಲವೂ ಸ್ವಾಭಾವಿಕವಾಗಿ ಬರುವಂಥದ್ದು. ಆದರೆ ಲೋಕ ರೀತಿಯಾದ ಹಸಿವು, ದಾಹಕ್ಕಾಗಿ, ಅಗತ್ಯತೆಗಳಿಗಾಗಿ ನಾವು ಆತ್ಮೀಕ ಆಶೀರ್ವಾದಗಳನ್ನು ಕಳೆದುಕೊಳ್ಳಬಾರದು. ಇಲ್ಲಿ ಸ್ವಾಮಿಯವರು ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ ಎಂದು ಕರೆಯುತ್ತಾ ಇದ್ದಾರೆ. ನನ್ನನ್ನು ನಂಬುವವನ ಹೊಟ್ಟೆಯೊಳಗಿಂದ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಇಲ್ಲಿ ಸ್ವಾಮಿಯವರು ಹೇಳುತ್ತಾ ಇದ್ದಾರೆ. ಯೇಸು ಸ್ವಾಮಿ ನಾನು ಜೀವ ಕೊಡುವ ರೊಟ್ಟಿ ಎಂದು ಹೇಳ್ತಾರೆ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ, ನನ್ನನ್ನು ನಂಬುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂದು ಸ್ವಾಮಿ ಹೇಳುತ್ತಾರೆ. ಎಲೆ ಬಾಯಾರಿದ ಸಕಲ ಜನರೇ, ನನ್ನ ಬಳಿಗೆ ಬನ್ನಿರಿ, ಹಣವಿಲ್ಲದವನು ಸಹ ಬರಲಿ, ಬಂದು ಕುಡಿಯಿರಿ, ಉಣ್ಣಲಿ ಎಂದು ದೇವರು ಇಲ್ಲಿ ಕರೆಯುತ್ತಾ ಇದ್ದಾರೆ. ಯೇಸು ಸ್ವಾಮಿ ಸಮಾರ್ಯದ ಸ್ತ್ರೀ ಹತ್ತಿರ ಮಾತಾಡುತ್ತಿರುವಾಗ ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಎಂದಿಗೂ ನೀರಡಿಕೆಯಾಗುವುದಿಲ್ಲ ಎಂದು ಹೇಳುತ್ತಾರೆ. ನಾನು ಕೊಡುವ ನೀರು ಅವನಲ್ಲಿ ಉಕ್ಕುವ ಹೊರತೆಯಾಗಿದ್ದು ನಿತ್ಯ ಜೀವವನ್ನು ಉಂಟು ಮಾಡುತ್ತವೆ ಎಂದು ಹೇಳುತ್ತಾರೆ. ಯೇಸು ಸ್ವಾಮಿ ಹತ್ತಿರ ದಾಹದಿಂದ ಬಂದು ನಾವು ಆತನನ್ನು ಆಶ್ರಯಿಸಿಕೊಳ್ಳೋಣ. ಇಸಾಕನ ಹಿರಿಯ ಮಗನಾದ ಏಸಾವನ ಜೀವಿತವನ್ನು ನಾವು ನೋಡುವುದಾದರೆ ಅವನಲ್ಲಿ ಆತ್ಮೀಕ ರೀತಿಯಾದ ಹಸಿವು ಮತ್ತು ದಾಹವಿರಲಿಲ್ಲ. ಆದ್ದರಿಂದಲೇ ಅವನು ಕರ್ತನಿಂದ ಬರುವ ಆಶೀರ್ವಾದವನ್ನು ಕಳೆದುಕೊಂಡನು. ಆದರೆ ಅವನ ಸಹೋದರನಾದ ಯಾಕೋಬನು ಚೊಚ್ಚಲತನದ ಬಾಧ್ಯತೆಯನ್ನು ತಾನು ಹೇಗಾದರೂ ಪಡೆಯಬೇಕೆಂದು ತನ್ನ ಹಸಿವೆಯನ್ನು ಮರೆತು ತನಗಾಗಿ ಕಷ್ಟಪಟ್ಟು ತಯಾರಿಸಿದ ಆ ರುಚಿ ಪದಾರ್ಥವನ್ನು ತನ್ನ ಅಣ್ಣನಾದ ಏಸಾವನಿಗೆ ಕೊಟ್ಟು ಚೊಚ್ಚಲತನದ ಹಕ್ಕನ್ನು ಪಡೆದುಕೊಂಡನು. ಹಾಗೆಯೇ ತಂದೆಯ ಆಶೀರ್ವಾದವನ್ನು ಪಡೆಯಬೇಕೆಂದು ಬಹಳವಾಗಿ ಆಶಿಸಿ ತಂದೆಯಿಂದ ಶಾಪವನ್ನು ಹೊಂದಿದರೂ ಸರಿ ಎಂದು ಧೈರ್ಯದಿಂದ ಏಸಾವನ ಹಾಗೆ ನಟಿಸಿ ತಂದೆಯ ಸಂಪೂರ್ಣ ಆಶೀರ್ವಾದವನ್ನು ಪಡೆದುಕೊಂಡನು. ಮಾತ್ರವಲ್ಲ, ರಾತ್ರಿಯೆಲ್ಲ ಕರ್ತನ ಸಂಗಡ ಹೋರಾಡಿ ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಿನ್ನನ್ನು ಬಿಡುವುದಿಲ್ಲ ಎಂದು ಗೋಳಾಡಿ ದೇವರ ಆಶೀರ್ವಾದವನ್ನು ಹೊಂದಿಕೊಂಡನು. ದಾವೀದನು ಕೂಡ ಬಹಳ ದಾಹದಿಂದ ಕರ್ತನನ್ನು ಹುಡುಕಿದನು. ದೇವರೇ, ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನನ್ನ ಮನವು ನಿನ್ನನ್ನು ಬಯಸುತ್ತದೆ ಎಂದು ಹೇಳುತ್ತಾನೆ. ಆತ್ಮೀಕ ಆಶೀರ್ವಾದವಾದರೂ ಸರಿ, ಲೌಕಿಕ ಆಶೀರ್ವಾದವಾದರೂ ಸರಿ, ದಾಹ ಉಳ್ಳವರಿಗೆ ಮಾತ್ರ ಕರ್ತನ ಕೊಡುತ್ತಾನೆ. ದೇವ ಮಕ್ಕಳೇ, ಯಾವಾಗಲೂ ಕರ್ತನ ಮೇಲೂ ಆತನ ವಾಕ್ಯಗಳ ಮೇಲೂ ನಾವು ದಾಹ ಉಳ್ಳವರಾಗಿರೋಣ. ದೇವರ ಪ್ರಸನ್ನತೆಯ ಮೇಲೆ ದಾಹ ಉಳ್ಳವರಾಗಿರೋಣ. ಆಗ ಎಲ್ಲ ಆಶೀರ್ವಾದಗಳು ತಾನಾಗಿ ಬಂದು ನಮ್ಮನ್ನು ಸೇರಿಕೊಳ್ಳುವವು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ಪ್ರಿಯ ಪರಲೋಕದ ತಂದೆಯೇ, ನೀನು ನಮ್ಮೆಲ್ಲರನ್ನು ಆಶೀರ್ವಾದ ಮಾಡಿದ್ದೀರಿ ತಂದೆಯೇ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಇಂದು ನೀವು ಕೊಟ್ಟಿರೋ ವಾಕ್ಯಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ಯಾವನಿಗಾದರೂ ನೀರಡಿಕೆ ಆಗಿದ್ದರೆ ನನ್ನ ಬಳಿಗೆ ಬಂದು ಕುಡಿಯಲಿ ಎಂದು ನಿನ್ನ ವಾಕ್ಯದಲ್ಲಿ ನೀನು ನಮಗೆ ಇವತ್ತು ಹೇಳಿದ್ದಿ ತಂದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ, ನಾವೆಲ್ಲರೂ ಬಾಯಾರಿದ ಜಿಂಕೆಯು ನೀರಿನ ತೊರೆಗಳನ್ನು ಹೇಗೋ ಹಾಗೆಯೇ ನಿನ್ನಲ್ಲಿ ದಾಹ ಉಳ್ಳವರಾಗಿ ನಿನ್ನ ಬಳಿಗೆ ಬರಲಿಕ್ಕಾಗುವಂತೆ ಸಹಾಯವನ್ನು ಅನುಗ್ರಹಿಸು ಸ್ವಾಮಿ. ಅಪ್ಪ, ನಿನ್ನ ಬಳಿಗೆ ಬಂದವರು ನೀನು ಯಾವತ್ತೂ ತಳ್ಳಿ ಬಿಡುವುದಿಲ್ಲ ಸ್ವಾಮಿ. ಈ ಹೊತ್ತು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರೋ ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಮುಂದೆ ಜ್ಞಾಪಿಸ್ತೇನೆ ಕರ್ತನೆ. ನೀನವರನ್ನು ಆಶೀರ್ವಾದ ಮಾಡುತ್ತೇವೆ. ಅವರ ಜೀವಿತದಲ್ಲಿ ಆಶೀರ್ವಾದಗಳ, ಲೌಕಿಕ ಆಶೀರ್ವಾದಗಳು ಮತ್ತು ಆತ್ಮಿಕ ಆಶೀರ್ವಾದಗಳಿಂದ ಅವರನ್ನು ತುಂಬಿಸು ಸ್ವಾಮಿ. ಪರಿಶುದ್ಧಾತ್ಮನಿಂದ ತುಂಬಿಸು ತಂದೆಯಾದ ದೇವರೇ. ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಎಲ್ಲ ಆಶೀರ್ವಾದಗಳನ್ನು ಅವರಿಗೆ ಕೊಟ್ಟು ದಯಪಾಲಿಸು ಸ್ವಾಮಿ. ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.